ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ಭಾಗ 60. ಸೇಮ್ ಕ್ಯೂಟಿ ಕೂಡ ಬೇಬಿ ಪಿಂಕ್ ಫ್ಲೋರಲ್ ಲಾಂಗ್ ಫ್ರಾಕ್ನಲ್ಲಿ ನಿಜವಾಗಿಯೂ ಏಂಜಲ್ಗಿಂತ ಕಡಿಮೆ ಇಲ್ಲ. ಅವರಿಬ್ಬರ ಕೈ ಹಿಡಿದು ಪಾರ್ಟಿಗೆ ಎಂಟ್ರಿ ಕೊಟ್ಟ ನಮ್ಮ ಮೋಸ್ಟ್ ಹ್ಯಾಂಡ್ಸಮ್ ತಾರಕ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಕಾಸ್ಟ್ಯೂಮ್ನಲ್ಲಿ ಇದ್ದ. ತಾರಕ್ ಅವರನ್ನು ನೋಡಿದ ಕೂಡಲೇ ನಗುತ್ತಾ ಮುಂದೆ ಹೋದ ಕಾವೇರಿ ಹಾಯ್ ತಾರಕ್ ಎಂದು ಮಾತನಾಡಿಸಿದಳು. ಪಕ್ಕದಲ್ಲಿ ನಗುತ್ತಿದ್ದ ಸಾಹಿಯನ್ನು ನೋಡಿ ಮುಖ ತಿರುಗಿಸಿದರೆ ತಾರಕ್ ಮಾತ್ರ ಕಾವೇರಿಯ ಮುಖದಲ್ಲಿನ ಎಕ್ಸ್ಪ್ರೆಷನ್ಗಳನ್ನು ಗಮನಿಸುತ್ತಾ ಹಾಯ್ ಕಾವೇರಿ ಎಂದು ಜಸ್ಟ್ ಕ್ಯಾಸುವಲ್ ವಿಶ್ ಮಾಡಿದನು. ಅದಕ್ಕೆ ಕಾವೇರಿ ಬೇಬಿ ಮೊದಲೇ ಒಂದು ಪ್ಲ್ಯಾನ್ನಲ್ಲಿ ಇದ್ದಳು. ಇನ್ನೂ ಬಿರಿಯಾಗಿ ಸಾಹಿಯ ಕಡೆ ಹೋರೆಗಣ್ಣಿನಿಂದ ನೋಡುತ್ತಾ ನಗುತ್ತಾ ತಾರಕ್ನನ್ನು ಸೈಡ್ ಹಗ್ ಮಾಡಿಕೊಂಡು ಯು ಲುಕಿಂಗ್ ಹಾಟ್ ಹ್ಯಾಂಡ್ಸಮ್ ಅಂದಳು ನಗುತ್ತಾ. ಕಾವೇರಿ ಮಾತುಗಳಿಗೆ ಸಾಹಿಗೆ ಉರಿ ಬಂದರೆ ತಾರಕ್ ಕಾವೇರಿಗೆ ಥ್ಯಾಂಕ್ಸ್ ಹೇಳಿ ಸೈಲೆಂಟಾಗಿ ಸಾಹಿಯನ್ನು ಕರೆದುಕೊಂಡು ಪಕ್ಕಕ್ಕೆ ಹೋದ. ಏನು ಡಾರ್ಲಿಂಗ್, ರೆಡ್ ಮಿರ್ಚಿ ತರಹ ಖಾರವಾಗಿದ್ದೀಯಾ ಎಂದು ತಾರಕ್ ಸಾಹಿಯನ್ನು ಕೆಣಕಿದ. ಹೌದು, ನೀನು ಹಾಟ್ ಆಗಿದ್ದೀಯಾ ಅಲ್ವಾ, ಅದಕ್ಕೆ ನಾನು ಖಾರವಾಗಿ ಇದ್ದೇನೆ ಅಂದಳು ಸಾಹಿತ್ಯ ಮುಖ ತಿರುಗಿಸುತ್ತಾ. ಆಹಾ ಡಾರ್ಲಿಂಗ್, ನಿನ್ನಲ್ಲಿರುವ ಈ ಜೆಲ್ಲಸ್ ಇದೆಯಲ್ಲ, ಅಬ್ಬಬ್ಬ, ಆ ಟೈಮ್ನಲ್ಲಿ ನೀನು ಇನ್ನೂ ಕ್ಯೂಟಾಗಿ ಕಾಣ್ತೀಯ, ಕಚ್ಚಿ ತಿನ್ನುವ ಹಾಗೆ ಅಂದನು ತಾರಕ್ ನಗುತ್ತಾ. ನಮ್ಮನ್ನೇಕೆ ಕಚ್ಚಿ ತಿನ್ನುವುದು, ಅತ್ತ ನೋಡು, ಯಾವಾಗ ಅವಕಾಶ ಸಿಗುತ್ತದೆಯೋ ಯಾವಾಗ ನುಗ್ಗಿ ಬಿಡುತ್ತೇನೋ ಅಂತ ಕಚ್ಚಿ ತಿನ್ನುವುದೇಕೆ, ಖಂಡಿತ ಚಾನ್ಸ್ ಸಿಕ್ಕರೆ ಅಂತ ನೋಡುತ್ತಾ ಇದ್ದಾಳಲ್ಲ ನಿನ್ನ ಬೇಬಿ ಅಂದಾಗ ಮಮ್ಮಿ ಯಾರು ಈ ಬೇಬಿ ಎಂದು ಕ್ಯೂಟಿ ಕೇಳಿದಳು. ಸಾಹಿ ಮತ್ತು ಕ್ಯೂಟಿಯ ಪ್ರಶ್ನೆಗೆ ತಾರಕ್ಗೆ ನಗು ಬಂದರೆ ಸಾಹಿ ಅಲ್ಲಿ ಇದ್ದಾಳಲ್ಲ ಅವಳೇ ಬೇಬಿ ಎಂದು ಕಾವೇರಿಯನ್ನು ತೋರಿಸಿ ಹೇಳಿದಳು ಸಾಹಿತ್ಯ. ಹೋ ಬ್ಯಾಡ್ ಆಂಟಿ ಅವಳು ಎಂದು ತನಗೆ ತಾನೇ ಕ್ಲಾರಿಫೈ ಮಾಡಿಕೊಂಡಳು ಕ್ಯೂಟಿ ಪಾಪ. ಹಾಗೆ ಮಾತನಾಡುತ್ತಾ ಇರಬೇಕಾದರೆ ಪಾರ್ಟಿ ಶುರುವಾಯಿತು. ಎಲ್ಲರೂ ತಮಗೆ ಇಷ್ಟವಾದ ಡ್ರಿಂಕ್ಸ್ ತೆಗೆದುಕೊಳ್ಳುತ್ತಾ ಪಾರ್ಟಿಯನ್ನು ಎಂಜಾಯ್ ಮಾಡುತ್ತಿದ್ದರೆ ಕೆಲವರು ಜೋಡಿಯಾಗಿ ಡ್ಯಾನ್ಸ್ ಮಾಡುತ್ತಿದ್ದಾರೆ. ಇನ್ನು ಕೆಲವರು ಅದನ್ನು ನೋಡಿ ಎನ್ಕರೇಜ್ ಮಾಡುತ್ತಿದ್ದಾರೆ. ತಾರಕ್ ತನ್ನ ಕೋಸ್ಟಾರ್ ಕರೆಯುವುದರಿಂದ ಅವನೊಂದಿಗೆ ಮಾತನಾಡಲು ಹೋಗುತ್ತಾ ನೀವು ಜ್ಯೂಸ್ ಕುಡಿಯುತ್ತಾ ಇರಿ, ನಾನು ಈಗಲೇ ಬರುತ್ತೇನೆ ಎಂದು ಹೇಳಿ ತಾರಕ್ ಹೋದ. ತಾರಕ್ ಹೋಗುವುದಕ್ಕೋಸ್ಕರವೇ ನೋಡುತ್ತಿದ್ದ ಕಾವೇರಿ ತಾರಕ್ ಎದ್ದು ಹೋದ ಕೂಡಲೇ ಸರ್ವರ್ಗೆ ಹೇಳಿ 2 ಗ್ಲಾಸ್ಗಳಲ್ಲಿ ಸಾಫ್ಟ್ ಜ್ಯೂಸ್ ಕಳುಹಿಸಿದಳು ಸಾಹಿತ್ಯ ಮತ್ತು ಕ್ಯೂಟಿಗೆ. ಸರ್ವರ್ ಬಂದು ಮೇಡಮ್ ಜ್ಯೂಸ್ ಸರ್ ಕಳಿಸಿದ್ದಾರೆ ಎಂದು ತಾರಕ್ ಹೆಸರು ಹೇಳಿದ ಕೂಡಲೇ ಸಾಹಿತ್ಯ ಗ್ಲಾಸ್ಗಳನ್ನು ತೆಗೆದುಕೊಂಡಳು. 10 ನಿಮಿಷಗಳ ನಂತರ ಕ್ಯೂಟಿ ಅಲ್ಲೇ ಸಾಹಿಯ ಮಡಿಲಿನಲ್ಲಿ ಮಲಗಿದಳು. ಸಾಹಿಗೂ ನಿದ್ರೆಯ ಮಂಪರು ಆವರಿಸಿದಾಗ ಆಗಲೇ ಅತ್ತ ಕಡೆಯಿಂದ ಬರುತ್ತಿದ್ದ ತಾರಕ್ನನ್ನು ನೋಡಿ ತಾರಕ್ ನನಗೆ ನಿದ್ರೆ ಬರುತ್ತಿದೆ, ಕ್ಯೂಟಿ ಕೂಡ ಮಲಗಿದ್ದಾಳಲ್ಲ, ನಾವು ರೂಮ್ಗೆ ಹೋಗುತ್ತೇವೆ, ನೀನು ಪಾರ್ಟಿ ಆದ ಮೇಲೆ ಬಂದು ಬಿಡು ಅಂದಳು. ತಾರಕ್ ಸರಿ ಎಂದು ಕ್ಯೂಟಿಯನ್ನು ಎತ್ತಿಕೊಂಡು ಸಾಹಿಯನ್ನು ಕರೆದುಕೊಂಡು ರೂಮ್ಗೆ ಹೋಗುತ್ತಿದ್ದಾಗ ಅದೇನು ತಾರಕ್ ಕೂಡ ಹೋಗುತ್ತಿದ್ದಾನಲ್ಲ, ಈಗ ಹೇಗೆ ಎಂದು ಗಾಬರಿಯಿಂದ ನೋಡುತ್ತಿದ್ದಾಳೆ ಕಾವೇರಿ. ಅಷ್ಟರಲ್ಲಿ ಹೋಗುತ್ತಿದ್ದ ತಾರಕ್ನನ್ನು ತಡೆದು ಪ್ರೊಡ್ಯೂಸರ್ ಏನಪ್ಪ ತಾರಕ್ ಈಗಲೇ ಹೋಗ್ತಾ ಇದ್ದೀಯಾ, ಇನ್ನು ಪಾರ್ಟಿ ಶುರು ಆಗುವುದರೊಳಗೆ ಎಂದು ಕೇಳಿದನು. ನನ್ನ ಬೇಬಿ ಮಲಗಿದ್ದಾಳೆ, ಇವರನ್ನು ರೂಮ್ನಲ್ಲಿ ಡ್ರಾಪ್ ಮಾಡಿ ಬಂದು ಬಿಡುತ್ತೇನೆ ಅಂದನು. ಇದನ್ನೆಲ್ಲ ಪಕ್ಕದಿಂದ ಕದ್ದು ಕೇಳುತ್ತಿದ್ದ ಕಾವೇರಿ ಹೋ ಮತ್ತೆ ಬರುತ್ತಾನಾ, ಥ್ಯಾಂಕ್ ಗಾಡ್ ಎಂದುಕೊಂಡು ರಿಲ್ಯಾಕ್ಸ್ ಆದರೆ ಇದ್ದ ಪ್ರೊಡ್ಯೂಸರ್ ಜೊತೆ ಮಾತನಾಡುತ್ತಲೇ ಪಕ್ಕದಿಂದ ಇವರ ಮಾತುಗಳನ್ನು ಕೇಳುತ್ತಿದ್ದ ಕಾವೇರಿಯನ್ನು ನೋಡಿ ನಕ್ಕನು. ಹೋ ಹೌದೇನಪ್ಪ, ಓಕೆ ಹೋಗಿ ಪಾಪು ಮತ್ತು ಮೇಡಮ್ ಅವರನ್ನು ರೂಮ್ನಲ್ಲಿ ಡ್ರಾಪ್ ಮಾಡಿ ಬನ್ನಿ ಎಂದು ಹೇಳಿ ಪ್ರೊಡ್ಯೂಸರ್ ಹೊರಟು ಹೋದರು. ತಾರಕ್ ಸಾಹಿ ಅವರನ್ನು ರೂಮ್ ಹೊರಗೂ ಕರೆದುಕೊಂಡು ಹೋಗಿ ಮಲಗಿಸಿ ಮತ್ತೆ ಪಾರ್ಟಿಗೆ ಜಾಯಿನ್ ಆದ. ತಾರಕ್ ಬಂದ ಕೂಡಲೇ ಫುಲ್ ಹ್ಯಾಪಿಯಾದ ಕಾವೇರಿ ಆ ಸಂತೋಷದಲ್ಲಿ ತಡೆಯಲಾರದೆ 2 ಗ್ಲಾಸ್ ವೊಡ್ಕಾವನ್ನು ಹೊಟ್ಟೆಗೆ ಸುರಿದುಕೊಂಡಳು. ನಂತರ ತೂಗುತ್ತಾ ತಾರಕ್ ಮುಂದೆ ಹೋಗಿ ಹೇ ಹ್ಯಾಂಡ್ಸಮ್ ಶೆಲ್ ವಿ ಡ್ಯಾನ್ಸ್ ಎಂದು ಅವನಿಗೆ ಕೈ ಕೊಡುತ್ತಿದ್ದಂತೆ ಶೋರ್ ಬೇಬಿ ಎಂದು ಅವಳ ಕೈ ಹಿಡಿದು ಡ್ಯಾನ್ಸ್ ಮಾಡಲು ಮುಂದೆ ಹೋದ ತಾರಕ್ ಉತ್ಸಾಹದಿಂದ. ತಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ
ತಾರಕ್ ಅಷ್ಟು ಸ್ಪೀಡಾಗಿ ತನ್ನೊಂದಿಗೆ ಡ್ಯಾನ್ಸ್ ಫ್ಲೋರ್ ಶೇರ್ ಮಾಡಿಕೊಳ್ಳಲು ಒಪ್ಪಿಕೊಳ್ಳುತ್ತಾನೆ ಎಂದು. ಆದರೆ ತಾರಕ್ ತಕ್ಷಣ ಒಪ್ಪಿಕೊಂಡಿದ್ದಕ್ಕೆ ಮನಸ್ಸಿನಲ್ಲಿ ತೀನ್ಮಾರ್ ಸ್ಟೆಪ್ಸ್ ಹಾಕುತ್ತಾ ಅವಳು ಎದುರುಗಿದ್ದಳು ಅಲ್ವಾ, ಅದಕ್ಕೆ ನನ್ನನ್ನು ಅವಾಯ್ಡ್ ಮಾಡಿದ ಇಷ್ಟು ದಿನ. ನನ್ನಂತಹ ಬ್ಯೂಟಿ ಪಕ್ಕದಲ್ಲೇ ಇರಬೇಕಾದರೆ ಇನ್ನು ಅವಳನ್ನೇಕೆ ನೋಡುತ್ತಾನೆ ಎಂದು ಮನಸ್ಸಿನಲ್ಲಿ ನಕ್ಕೊಂಡು ತಾರಕ್ನೊಂದಿಗೆ ಹೆಜ್ಜೆ ಇಟ್ಟಳು. ಇಬ್ಬರೂ ಹಾಗೆ ಕೈ ಹಿಡಿದು ಮುಂದೆ ಬಂದ ಕೂಡಲೇ ಹೇ ಗಾಯ್ಸ್ ಲಿಸನ್, ಈಗ ನಮ್ಮ ಹೀರೋ ಹೀರೋಯಿನ್ ಇಬ್ಬರು ಡ್ಯಾನ್ಸ್ ಮಾಡಲಿದ್ದಾರೆ, ಲೆಟ್ಸ್ ಎಂಜಾಯ್ ಎಂದು ಹೋಸ್ಟ್ ಹೇಳಿದ. ತಾರಕ್ ಮತ್ತು ಕಾವೇರಿಯನ್ನು ಮಧ್ಯದಲ್ಲಿ ನಿಲ್ಲಿಸಿ ಉಳಿದವರೆಲ್ಲರೂ ಸುತ್ತಲೂ ನಿಂತು ಕ್ಲಾಪ್ಸ್ ಕೊಡುತ್ತಿದ್ದರೆ ಕಾವೇರಿ ಮಾತ್ರ ಯಾರನ್ನೂ ಲೆಕ್ಕಿಸದೆ ತಾರಕ್ನನ್ನೇ ನೋಡುತ್ತಾ, ಇಷ್ಟು ದಿನ ನಾನು ದೂರ ಇರುವುದರಿಂದ ಅವಳ ಹಿಂದೆ ಬಿದ್ದಿದ್ದೀಯ ತಾರಕ್, ಆದರೆ ಇನ್ಮುಂದೆ ನನ್ನನ್ನು ಬಿಟ್ಟು ಒಂದು ಕ್ಷಣವೂ ಇರಲಾರದಂತೆ ಮಾಡದಿದ್ದರೆ ನನ್ನ ಹೆಸರು ಕಾವೇರಿನೇ ಅಲ್ಲ, ನಿನಗೆ ಅಸಲಿಯಾದ ಎಂಜಾಯ್ಮೆಂಟ್ ನಾನು ಅಂತ ಏನು ಅಂತ ಈಗ ತೋರಿಸುತ್ತೇನೆ ಎಂದುಕೊಂಡು ಕಾವೇರಿಯ ಕೈಗಳನ್ನು ತೆಗೆದು ಅವಳ ಸೊಂಟದ ಮೇಲೆ ಇರಿಸಿಕೊಂಡಳು. ಅವಳ ಕೈಗಳನ್ನು ಅವನ ಶೋಲ್ಡರ್ ಮೇಲೆ ಹಾಕಿ ನಿಧಾನವಾಗಿ ಸ್ಟೆಪ್ಸ್ ಹಾಕಲು ಶುರು ಮಾಡಿದಳು ಕಾವೇರಿ. ತಾರಕ್ ಕಷ್ಟಪಟ್ಟು ಕಾವೇರಿಯ ಸೊಂಟದ ಮೇಲೆ ಕೈ ಇಟ್ಟು ಕಾವೇರಿಯನ್ನು ನೋಡದೆ ಡ್ಯಾನ್ಸ್ ಮಾಡುತ್ತಿದ್ದರೆ, ಬೇಬಿ ಲುಕ್ ಎಟ್ ಟು ಮೈ ಐಸ್ ಎಂದು ಅವನ ಶೋಲ್ಡರನ್ನು ಒತ್ತಿ ಹಸ್ಕಿಯಾಗಿ ಹೇಳಿದಳು. ಅವನ ಮುಖಕ್ಕೆ ಅತಿ ಹತ್ತಿರವಾಗಿ ಬಂದು ತಾರಕ್ ಕಾವೇರಿಯ ಕಡೆ ನೋಡಿದ ಕೂಡಲೇ ಕಾವೇರಿ ಮಂಪರಿನಿಂದ ಕಣ್ಣು ಹೊಡೆಯುತ್ತಾ ಐ ಕಾಂಟ್ಯಾಕ್ಟ್ ಕೊಡುತ್ತಾ ಅವನನ್ನು ಕೈಗಳಿಂದ ನೋಟದಿಂದ ಪ್ರೊವೋಕ್ ಮಾಡುತ್ತಿದ್ದರೆ, ತಾರಕ್ ತನ್ನ ಸ್ಟೆಪ್ಸ್ಗಳಲ್ಲಿ ವೇಗ ಹೆಚ್ಚಿಸಿ 5 ನಿಮಿಷಕ್ಕೆ ಕಾವೇರಿಯನ್ನು ಸುಸ್ತಾಗುವಂತೆ ಮಾಡಿದನು. ಅಷ್ಟೊತ್ತಿಗಾಗಲೇ ಫುಲ್ ಡ್ರಿಂಕ್ ಮಂಪರಿನಲ್ಲಿ ಇದ್ದ ಕಾವೇರಿ ಕೊಂಚ ಸ್ಟೆಪ್ಸ್ಗೆ ಸುಸ್ತಾಗಿ ತಾರಕ್ನ ಶೋಲ್ಡರ್ ಮೇಲೆ ಹೊರಗಿ, ಬೇಬಿ ಐ ಆಮ್ ಸೋ ಹ್ಯಾಪಿ ಟುಡೇ, ಆಫ್ಟರ್ ಲಾಂಗ್ ಟೈಮ್ ನೀನು ನನ್ನೊಂದಿಗೆ ಹೀಗೆ ಟೈಮ್ ಸ್ಪೆಂಡ್ ಮಾಡಿದ್ದೀಯ, ಥ್ಯಾಂಕ್ ಯು ಸೋ ಮಚ್ ಎಂದು ತಾರಕನ ಕೆನ್ನೆಗೆ ಮುತ್ತಿಟ್ಟಳು. ತಾರಕ್ ಅವಳನ್ನು ದೂರ ಸರಿಸುತ್ತಾ ಇರಬೇಕಾದರೆ ಕಾವೇರಿ ತಾರಕ್ನನ್ನು ಬಿಡದೆ ಹಿಡಿದುಕೊಂಡು, ಬೇಬಿ ನೀನು ಟಯರ್ಡ್ ಆಗಿದ್ದೀಯ ಅಲ್ವಾ, ನಾವು ಎನರ್ಜಿ ಡ್ರಿಂಕ್ ಟೇಸ್ಟ್ ಮಾಡೋಣ, ಹೇ ಬೇರರ್ ವಿ ವಾಂಟ್ ಎನರ್ಜಿ ಡ್ರಿಂಕ್ ಎಂದು ಹೇಳಿ ಅಲ್ಲಿ ಡ್ರಿಂಕ್ ಸೆಟ್ ಮಾಡುತ್ತಿದ್ದ ಬಾಯ್ಗೆ ಸನ್ನೆ ಮಾಡಿದಳು. ಅವನು ಕಾವೇರಿ ಹೇಳಿದ ಕೂಡಲೇ 2 ಗ್ಲಾಸ್ಗಳಲ್ಲಿ ರೆಡ್ ವೈನ್ ತಂದು ತಾರಕ್ ನೋಡದಂತೆ ಕಾವೇರಿಗೆ ಗ್ಲಾಸ್ ಬಗ್ಗೆ ಹಿಂಟ್ ಕೊಟ್ಟು ಹೋದ. ಬಾಯ್ ಹೋದ ಕೂಡಲೇ ಕಾವೇರಿ ಹುರುಪಿನಿಂದ ಒಂದು ಗ್ಲಾಸ್ ತೆಗೆದು ತಾರಕಗೆ ಕೊಟ್ಟು ತಾನು ಇನ್ನೊಂದು ಗ್ಲಾಸ್ ತೆಗೆದುಕೊಂಡಳು. ಚಿಯರ್ಸ್ ಬೇಬಿ ಎಂದು ಸಿಪ್ ಮಾಡಲು ಹೋಗುತ್ತಿದ್ದ ಕಾವೇರಿಯ ಫೋನ್ ರಿಂಗ್ ಆಯಿತು. ಕೈಯಲ್ಲಿರುವ ಗ್ಲಾಸ್ ಟೇಬಲ್ ಮೇಲೆ ಇಟ್ಟು ಫೋನ್ ನೋಡಿದಳು ಕಾವೇರಿ. ಅನ್ನೋನ್ ನಂಬರ್ನಿಂದ ಕರೆ ಬರುತ್ತಿದ್ದರೆ ಲಿಫ್ಟ್ ಮಾಡಬಾರದು ಎಂದು ಕರೆ ಕಟ್ ಮಾಡಿ ಪಕ್ಕಕ್ಕೆ ಇಡಲು ಹೋಗುತ್ತಿದ್ದಂತೆ ಮತ್ತೆ ರಿಂಗ್ ಆಯಿತು ಫೋನ್. ಕಾವೇರಿ ಅಸಹನೆಯಿಂದ ಕರೆ ಮತ್ತೆ ಕಟ್ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡಲು ಹೋದರೆ, ಹೇ ಕಾವೇರಿ ವಾಟ್ ಹ್ಯಾಪೆಂಡ್, ಯಾಕೆ ಕರೆ ಕಟ್ ಮಾಡ್ತಾ ಇದ್ದೀಯಾ, ಒಮ್ಮೆ ಲಿಫ್ಟ್ ಮಾಡಿ ಮಾತನಾಡು ಅಂದನು ತಾರಕ್. ಇನ್ನು ತಪ್ಪದೆ ತಾರಕ್ ಹೇಳಿದ ಕಾರಣಕ್ಕೆ ಕರೆ ಲಿಫ್ಟ್ ಮಾಡಿದಳು ಕಾವೇರಿ. ಆದರೆ ಅಲ್ಲಿ ಮ್ಯೂಸಿಕ್ ವಾಲ್ಯೂಮ್ ದೊಡ್ಡದಾಗಿ ಇಟ್ಟಿದ್ದರಿಂದ ಇತ್ತ ಕಡೆಯಿಂದ ಏನೂ ಕೇಳಿಸಲಿಲ್ಲ. ಹಲೋ ಹಲೋ ಎಂದು ಕೇಳಿಸದೆ ಸ್ವಲ್ಪ ಪಕ್ಕಕ್ಕೆ ಹೋಗಿ ಬರುವಷ್ಟರಲ್ಲಿ ತಾರಕ್ ಕಾವೇರಿಗಾಗಿ ಕಾಯುತ್ತಿದ್ದ. ಕಾವೇರಿ ಬಂದ ಕೂಡಲೇ ನಗುತ್ತಾ ಚಿಯರ್ಸ್ ಹೇಳಿ ಗ್ಲಾಸ್ ತೆಗೆದುಕೊಂಡನು ತಾರಕ್. ಕಾವೇರಿ ಕೂಡ ತನ್ನ ಗ್ಲಾಸ್ನಲ್ಲಿನ ಡ್ರಿಂಕ್ ಸಿಪ್ ಮಾಡುತ್ತಾ ತಾರಕ್ನನ್ನು ಗಮನಿಸುತ್ತಾ ಇದ್ದಳು. ಸ್ವಲ್ಪ ಹೊತ್ತಿನಲ್ಲಿ ತಾರಕ್ ಮಂಪರಿನಲ್ಲಿ ತೂಗಿ ಹೋಗುತ್ತಿದ್ದಂತೆ ಕಾವೇರಿಯ ಮೇಲೆ ವಾಲಿ ಹೋದನು. ತಾರಕ್ನನ್ನು ನೋಡಿ ನಕ್ಕೊಂಡು, ಬೇಬಿ ವಾಟ್ ಹ್ಯಾಪೆಂಡ್ ಅಂದಳು ಕಾವೇರಿ ಏನೂ ಗೊತ್ತಿಲ್ಲದಂತೆ. ತಾರಕ್ ಮಂಪರಿನಿಂದ ನಗುತ್ತಾ, ಬೇಬಿ ಯು ಲುಕಿಂಗ್ ಸೋ ನೈಸ್, ಐ ವಾಂಟ್ ಯು ಬೇಬಿ ಅಂದನು ಕಾವೇರಿಯನ್ನು ನೋಡುತ್ತಾ. ಓಕೆ ಬೇಬಿ ಶೆಲ್ ವಿ ಗೋ ಟು ರೂಮ್ ಎಂದು ತಾನು ಎದ್ದು ತಾರಕ್ನ ಸೊಂಟದ ಸುತ್ತ ಒಂದು ಕೈ ಹಾಕಿ ತಾರಕನ ಕೈಯನ್ನು ಅವಳ ಶೋಲ್ಡರ್ ಮೇಲೆ ಹಾಕಿಸಿಕೊಂಡು ನಿಧಾನವಾಗಿ ನಡೆಸಿಕೊಂಡು ತನ್ನ ರೂಮ್ಗೆ ಕರೆದುಕೊಂಡು ಹೋದಳು ಕಾವೇರಿ. ತಾರಕ್ ಕೂಡ ಸಂಪೂರ್ಣವಾಗಿ ಕಾವೇರಿಯ ಮೇಲೆ ಹೊರಗುತ್ತಾ ಅವಳ ಹಿಂದೆಯೇ ತನ್ನ ರೂಮ್ಗೆ ಹೋದನು. ರೂಮ್ಗೆ ಹೋದ ಕೂಡಲೇ ಕಾವೇರಿ ನಗುತ್ತಾ ಡೋರ್ ಕ್ಲೋಸ್ ಮಾಡಿ
ಇನ್ನು ತಡ ಮಾಡದೆ ತಾರಕ್ ಶರ್ಟ್ ಬಟನ್ಗಳನ್ನು ಬಿಚ್ಚುತ್ತಾ ಅವನ ಎದೆಯ ಮೇಲೆ ಬೆರಳಿನಿಂದ ಬರೆಯುತ್ತಾ ಮುತ್ತು ಕೊಡುತ್ತಾ ಲಿಪ್ ಕಿಸ್ ಮಾಡಲು ಮುಂದೆ ಬಂದಳು. ತಾರಕ್ ಕಾವೇರಿಯ ಕೈಯನ್ನು ತನ್ನ ಮೇಲಿಂದ ತೆಗೆಯುತ್ತಾ, ಬೇಬಿ ವೇಟ್, ಸಾಹಿತ್ಯ ನನಗೋಸ್ಕರ ಕಾಯುತ್ತಾ ಇರುತ್ತಾಳೆ. ಅವಳಿಗೆ ಒಂದು ಸಾರಿ ಕಾಲ್ ಮಾಡಿ ಹೇಳುತ್ತೇನೆ ಎಂದು ಫೋನ್ ತೆಗೆದು ಅವಳನ್ನು ತಡೆಯುತ್ತಾ ಅಂದನು. ಹೋ ಡಾರ್ಲಿಂಗ್, ಅವಳೇನು ನಿನಗೋಸ್ಕರ ಕಾಯುತ್ತಾ ಇರುವುದಿಲ್ಲ ಬಿಡು, ಕಮಾನ್ ಎಂದು ಮತ್ತೆ ತನ್ನ ಮೇಲೆ ಬರುತ್ತಿದ್ದರೆ, ಇಲ್ಲ ಬಿಡು ಬೇಬಿ, ನಾನು ಬರುವವರೆಗೂ ನಿದ್ರೆ ಮಾಡುವುದಿಲ್ಲ ಅಂದಿದ್ದಳು. ಒಂದು ಸಾರಿ ಫೋನ್ ಮಾಡಿ ನನಗೆ ಲೇಟ್ ಆಗುತ್ತದೆ ಎಂದು ಹೇಳಿಬಿಟ್ಟರೆ ಮತ್ತೆ ಮಧ್ಯದಲ್ಲಿ ನಮ್ಮನ್ನು ಡಿಸ್ಟರ್ಬ್ ಮಾಡುವುದಿಲ್ಲ ಅಲ್ವಾ ಅಂದನು ತಾರಕ್. ನೋ ಡಾರ್ಲಿಂಗ್, ಅವಳು ಚೆನ್ನಾಗಿ ನಿದ್ರೆ ಮಾಡುತ್ತಿರುತ್ತಾಳೆ, ನನಗೆ ಗೊತ್ತು. ನೀನು ಹೀಗೆ ಕರೆ ಮಾಡಿದರೂ ಲಿಫ್ಟ್ ಮಾಡುವುದಿಲ್ಲ ಕೂಡ ಅಂದಳು ಕಾವೇರಿ. ಹೌದೇ, ನಿನಗೆ ಹೇಗೆ ಗೊತ್ತು ಅಂದನು ತಾರಕ್. ನನಗೆ ಗೊತ್ತಿದೆ ಬೇಬಿ, ಏಕೆಂದರೆ ಅವಳಿಗೆ ಜ್ಯೂಸ್ನಲ್ಲಿ ಸ್ಲೀಪಿಂಗ್ ಪೀಲ್ಸ್ ಕಲಸಿ ಕೊಟ್ಟಿದ್ದು ನಾನೇ ಅಲ್ವಾ ಅಂದಳು ಕಾವೇರಿ ಮಂಪರಿನಲ್ಲಿ ತಾನೇನು ಮಾತನಾಡುತ್ತಿದ್ದಾಳೋ ತಿಳಿಯದೆ. ತಾರಕ್ ಸ್ವಲ್ಪ ಆಶ್ಚರ್ಯದಿಂದ ನಟಿಸುತ್ತಾ, ಸ್ಲೀಪಿಂಗ್ ಪೀಲ್ಸ್, ಬಟ್ ಯಾಕೆ ಅಂದನು. ಏಕೆಂದರೆ ನಮ್ಮಿಬ್ಬರ ಮಧ್ಯೆ ಡಿಸ್ಟರ್ಬೆನ್ಸ್ ಇರಬಾರದು ಎಂದು ಅವಳಿಗೆ ಅವಳ ಮಗಳಿಗೆ ಜ್ಯೂಸ್ನಲ್ಲಿ ಸ್ಲೀಪಿಂಗ್ ಪೀಲ್ಸ್ ಕಲಸಿ ಕೊಟ್ಟುಬಿಟ್ಟೆ ಅಂದಳು ಕಾವೇರಿ. ಕಾವೇರಿ ಹೇಳಿದ ಮಾತುಗಳನ್ನು ಕೇಳುತ್ತಿದ್ದ ತಾರಕನ ಮುಷ್ಟಿ ಬಿಗಿಯಾಯಿತು. ಕೋಪದಿಂದ ಕಾವೇರಿಯನ್ನು ಹೊಡೆಯಲು ಕೈ ಮೇಲೆತ್ತಲು ಹೋಗುವಷ್ಟರಲ್ಲಿ ಸಾಹಿಯ ಮಾತುಗಳು ನೆನಪಾದವು. ಅಂದರೆ ಸಾಹಿತ್ಯ ಹೇಳಿದ ಹಾಗೆ ಆ ದಿನ ನನ್ನ ಬಿಹೇವಿಯರ್ಗೆ ಕಾರಣ ಕೂಡ ಕಾವೇರಿನಾ? ಹೇಗೆ ವಿಷಯ ಹೊರಗೆ ಹಾಕಿಸಬೇಕು ಎಂದು ಆಲೋಚಿಸುತ್ತಾ ಇರಬೇಕಾದರೆ ಕಾವೇರಿಯ ಮೈಯಲ್ಲಿ ಹೆಚ್ಚುತ್ತಿದ್ದ ಬಿಸಿಗೆ ಇನ್ನೂ ತಡೆಯಲಾರದೆ, ಬೇಬಿ ಐ ಕಾಂಟ್ ವೇಟ್ ಎಂದು ತನ್ನ ಡ್ರೆಸ್ ಬ್ಯಾಗ್ ಜೀಪ್ ಮೇಲೆ ತಾರಕ್ ಕೈ ಇರಿಸಿಕೊಂಡಳು. ತಾರಕ್ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾ, ಆದರೆ ಅದಕ್ಕೆಲ್ಲ ಅವಶ್ಯಕತೆ ಏನಿತ್ತು ಬೇಬಿ, ಪಾಪ ಚಿಕ್ಕ ಪಾಪು ಅಲ್ವಾ ಕ್ಯೂಟಿ, ಅವಳಿಗೇಕೆ ಕೊಟ್ಟೆ ಅಂದನು. ಪಾಪ ಅಹಹಹ ಎಂದು ನಗುತ್ತಾ, ಪಾಪ ಏನೂ ಅಲ್ಲ ತಾರಕ್, ಅಸಲಿಗೆ ನಾನು ಇರಬೇಕಾದ ಜಾಗದಲ್ಲಿ ಆ ಸಾಹಿತ್ಯ ಇದ್ದಾಳೆ. ಅಸಲಿಗೆ ಆ ದಿನ ಒಂದು 5 ನಿಮಿಷ ಹಿಂದೆ ಕರೆತರಲು ಸಾಧ್ಯವಾದರೆ ಅವಳು ನಿನ್ನ ಲೈಫ್ನೊಂದಿಗೆ ಕಣ್ಣು ಕೂಡ ಹಾಕದಂತೆ ಮಾಡುತ್ತೇನೆ ಅಂದಳು ಕಾವೇರಿ ಆವೇಶದಿಂದ. ತಾರಕ್, ಏನು ಕಾವೇರಿ, ಏನು ಹೇಳ್ತಾ ಇದ್ದೀಯ ನೀನು ಅಂದ. ನಿಜ ತಾರಕ್, ಅಸಲಿಗೆ ಆ ಮಿಡಲ್ ಕ್ಲಾಸ್ ಸಾಹಿತ್ಯ ನಿನ್ನ ಲೈಫ್ಗೆ ಬರಲು ಕಾರಣ ನಾನೇ. ನಾನು ಆ ದಿನ ಹಾಗೆ ಮಾಡದೇ ಇದ್ದಿದ್ದರೆ ಅಸಲಿಗೆ ಅವಳೇ ಬರುತ್ತಾ ಇರಲಿಲ್ಲ ನಮ್ಮ ಮಧ್ಯ. ಅದಕ್ಕೆ ಅವಳನ್ನು ಮತ್ತೆ ನಿನ್ನ ಲೈಫ್ನಿಂದ ನಾನೇ ಓಡಿಸಿ ಬಿಡುತ್ತೇನೆ ಕೂಡ. ಅವಶ್ಯಕತೆ ಇದ್ದರೆ ಅವಳನ್ನು ಮತ್ತು ಅವಳ ಮಗಳನ್ನು ಕೊಂದು ಅಂತ ಬೇಸರದಲ್ಲಿ ಏನು ಮಾತನಾಡುತ್ತಿದ್ದಾಳೋ ತಿಳಿಯದ ಕಾವೇರಿಯ ಕೆನ್ನೆಗೆ ತಾರಕ್ ಹೊಡೆದ ಏಟಿಗೆ ಅವಳು ನೆಲಕ್ಕೆ ಬಿದ್ದಳು. ಸಡನ್ನಾಗಿ ಏಟು ಬಿದ್ದಿದ್ದಕ್ಕೆ ಸ್ವಲ್ಪ ಸ್ವಲ್ಪ ಮಂಪರು ಕಡಿಮೆಯಾಗುತ್ತಾ ಇರಬೇಕಾದರೆ ಮುಖದ ಮೇಲೆ ಬಿದ್ದ ಕೂದಲನ್ನು ಹಿಂದಕ್ಕೆ ತೆಗೆದು, ಏನು ತಾರಕ್ ಇದು, ನನ್ನನ್ನು ಯಾಕೆ ಹೊಡೆದೆ ಅಂದಳು ಕಾವೇರಿ. ಆಗಾಗಲೇ ತುಂಬ ಕಷ್ಟದಿಂದ ತನ್ನ ಕೋಪವನ್ನು ಹತ್ತಿಕ್ಕುತ್ತಿದ್ದ ತಾರಕ್ ಕೆಳಗೆ ಬಗ್ಗಿ ಕಾವೇರಿಯ ಕೂದಲನ್ನು ಹಿಡಿದು ಮೇಲಕ್ಕೆತ್ತಿ, ಯಾಕೆ ಗೊತ್ತೇ, ನಿನಗೆ ಎಷ್ಟು ಧೈರ್ಯವಿದ್ದರೆ ನನ್ನ ಮಗಳು ಹೆಂಡತಿ ಬಗ್ಗೆ ನನ್ನ ಮುಂದೆಯೇ ಹುಚ್ಚು ಹುಚ್ಚಾಗಿ ಮಾತನಾಡುತ್ತೀಯ, ಅಸಲಿಗೆ ಆ ದಿನ ಏನು ಮಾಡಿದ್ದೆ ನೀನು ಎಂದು ಇನ್ನೊಂದು ಕೆನ್ನೆಗೆ ಜೋರಾಗಿ ಹೊಡೆದ ತಾರಕ್. ಏನು ತಾರಕ್, ನೀನು ಹೀಗೆ ಮಾತನಾಡ್ತಾ ಇದ್ದೀಯ, ನೀನು ಎಂದು ತಡಬಡಾಯಿಸುತ್ತಾ ಅಲ್ಲೇ ನಿಂತು ಆಶ್ಚರ್ಯದಿಂದ ಕೇಳಿದಳು ಕಾವೇರಿ. ಹೀಗೆ ಅಲ್ಲದೆ ಇನ್ನು ಹೇಗೆ ಮಾತನಾಡಬೇಕು ಎಂದು ಜೋರಾಗಿ ಕೂಗಿ, ಅಸಲಿಗೆ ಆ ದಿನ ಏನು ಆಯಿತು ಎಂದು ಹೇಳುತ್ತೀಯಾ, ಹೇಳುವುದಿಲ್ಲವಾ ಎಂದು ಕೋಪದಿಂದ ಕೇಳಿದನು ತಾರಕ್. ಅಷ್ಟೊತ್ತಿಗಾಗಲೇ ತಾರಕ್ ತುಂಬ ಕೋಪದಲ್ಲಿ ಇರುವುದರಿಂದ ಮುಖವೆಲ್ಲ ಕೆಂಪಗಾಗಿ ಕಣ್ಣುಗಳಲ್ಲಿ ಬೆಂಕಿ ಉಗುಳುತ್ತಾ ರಕ್ತ ವರ್ಣವನ್ನು ಹೋಲುವ ಕಣ್ಣುಗಳಿಂದ ಕೋಪದಿಂದ ತನ್ನನ್ನು ನೋಡುತ್ತಿದ್ದರೆ, ಆ ನೋಟಕ್ಕೆ ಹೆದರಿದ ಕಾವೇರಿ ಅಸಲಿಗೆ ಆ ದಿನ ಮುಂಬೈನಲ್ಲಿ ಏನು ನಡೆಯಿತು, ಆ ದಿನ ತಾರಕ್ ಯಾಕೆ ಹಾಗೆ ಬಿಹೇವ್ ಮಾಡಿದ್ದನು ಎಂದು ಹೇಳಲು ಶುರು ಮಾಡಿದಳು. ಕಾವೇರಿ ಹೇಳುತ್ತಿದ್ದ
ಮಾತುಗಳನ್ನು ಒಂದೊಂದಾಗಿ ಕೇಳುತ್ತಿದ್ದ ತಾರಕ್ಗೆ ಕೋಪದಿಂದ ಕುತ್ತಿಗೆ ನರಗಳು ಉಬ್ಬುತ್ತಿದ್ದರೆ, ಆ ದಿನ ಸಾಹಿಯೊಂದಿಗೆ ತಾನು ಎಷ್ಟು ಕಠಿಣವಾಗಿ ಬಿಹೇವ್ ಮಾಡಿದ್ದನು ನೆನಪಿಗೆ ಬಂದು, ಬೆಳಿಗ್ಗೆ ಸಾಹಿತ್ಯ ಹೋಗುವ ಮೊದಲು ತಾನು ಅಂದ ಮಾತುಗಳು, ಅದಕ್ಕೆ ಸಾಹಿತ್ಯ ಉತ್ತರಗಳು ಕೂಡ ನೆನಪಿಸಿಕೊಂಡಾಗ ದುಃಖ, ಕೋಪ ಎಲ್ಲವೂ ಸೇರಿ ಆವೇಶವನ್ನು ತಡೆಯಲಾರದೆ ಮತ್ತೊಮ್ಮೆ ಕಾವೇರಿಯ ಕೆನ್ನೆಗೆ ಜೋರಾಗಿ ಹೊಡೆದ ಕೂಡಲೇ ಆಗಲೇ ತಲೆ ತಿರುಗುತ್ತಿದ್ದ ಕಾವೇರಿಗೆ ಈ ಸಾರಿ ಏಟಿಗೆ ಒಂದೇ ಸಲ ಹೋಗಿ ಬೆಡ್ ಡೆಕ್ಕೆಗೆ ತಗುಲಿದ್ದರಿಂದ ಏಕಕಾಲದಲ್ಲಿ ನಕ್ಷತ್ರ ಮಂಡಲವೇ ಕಾಣಿಸಿತು. ಒಂದೇ ಸಲ ಬೆಡ್ ಡೆಕ್ಕೆಗೆ ತಗುಲಿದ್ದರಿಂದ ಹಣೆಯು ಹೊಡೆದು ರಕ್ತ ಬರುತ್ತಿದ್ದರೆ ಪ್ರಜ್ಞೆ ತಪ್ಪಿ ಹೋಗುತ್ತಿದ್ದ ಕಾವೇರಿ ಆಗಲೂ ತಾರಕ್ನನ್ನು ನೋಡಿ, ನಾನು ಇದೆಲ್ಲ ನಿನಗೋಸ್ಕರವೇ ಮಾಡಿದ್ದೇನೆ. ಐ ವಾಂಟ್ ಯು ತಾರಕ್, ಡೋಂಟ್ ಲೀವ್ ಮೀ ಎಂದು ಅದೇ ಮಂಪರಿನಲ್ಲಿ ಕನವರಿಸುತ್ತಿದ್ದಳು. ಕಾವೇರಿ ಮಂಪರಿನಲ್ಲಿ ಕನವರಿಸುತ್ತಿದ್ದ ಮಾತುಗಳು ತಾರಕ್ನಲ್ಲಿ ಇನ್ನಷ್ಟು ಕೋಪವನ್ನು ಹೆಚ್ಚಿಸುತ್ತಿದ್ದರೆ, ಕಾವೇರಿಯನ್ನು ಅಸಹ್ಯದಿಂದ ನೋಡಿ ತಕ್ಷಣ ಅಲ್ಲಿಯವರೆಗೂ ರೆಕಾರ್ಡ್ ಮಾಡಿದ್ದ ತನ್ನ ಫೋನ್ ತೆಗೆದುಕೊಂಡು ಸಾಹಿ ಹತ್ತಿರ ಹೋದನು ತಾರಕ್. ಅಂದರೆ ತಾನು ಸಾಹಿಗೆ ಕಾಲ್ ಮಾಡುತ್ತೇನೆ ಅಂದಾಗ ತಾರಕ್ ಆ ಫೋನಿನಲ್ಲಿ ರೆಕಾರ್ಡರ್ ಆನ್ ಮಾಡಿದ್ದನು. ಪಾರ್ಟಿಗೆ ಬರುವ ಮೊದಲೇ ಕಾವೇರಿಯನ್ನು ಗಮನಿಸುತ್ತಾ ಇದ್ದ ತಾರಕ್ ಕಾವೇರಿ ಮಾಡುತ್ತಿದ್ದ ಪ್ರತಿ ಕೆಲಸವನ್ನು ನೋಡುತ್ತಾ ಇದ್ದನು. ತಾನು ಕೋ ಆಕ್ಟರ್ ಜೊತೆ ಮಾತನಾಡುತ್ತಿದ್ದಾಗಲೂ ಕಾವೇರಿ ಸರ್ವರ್ ಹತ್ತಿರ ಹೋಗುವುದು, ಸಾಹಿ ಮತ್ತು ಕ್ಯೂಟಿ ಅವರಿಗೆ ಜ್ಯೂಸ್ ತೆಗೆದುಕೊಂಡು ಹೋಗಿ ಎಂದು ಹೇಳಿ ಒಂದು ಪೌಡರ್ ತೆಗೆದು ಅದರಲ್ಲಿ ಬೆರೆಸುವುದು ಎಲ್ಲವನ್ನು ನೋಡುತ್ತಿದ್ದ ತಾರಕ್ ಆಗಲೇ ಕಾವೇರಿಯನ್ನು ಹೊಡೆದು ನಿಜ ಹೇಳಿಸೋಣ ಎಂದುಕೊಂಡನು. ಆದರೆ ಆಗ ಕೇಳಿದರೆ ಅಸಲಿ ನಿಜ ಅವಳು ಸಂಪೂರ್ಣವಾಗಿ ಹೇಳದೆ ಹೋಗಬಹುದು, ಇನ್ನೂ ಜಾಗ್ರತೆ ವಹಿಸುತ್ತಾಳೆ ಎಂದು ಆಲೋಚಿಸಿ ತಕ್ಷಣ ಸಾಹಿಗೆ ಮೆಸೇಜ್ ಮಾಡಿದನು. ವಿಷಯವನ್ನು ಬ್ರೀಫ್ ಆಗಿ ಹೇಳಿ ಬೇರರ್ ತಂದ ಜ್ಯೂಸ್ ಕುಡಿಯಬೇಡ ಎಂದು. ಹಾಗೆ ಸಾಹಿ ಕ್ಯೂಟಿಗೆ ಆ ಜ್ಯೂಸ್ ಕುಡಿಸಲಿಲ್ಲ, ತಾನು ಕೂಡ ಕುಡಿಯಲಿಲ್ಲ. ಪಕ್ಕದಲ್ಲಿ ಸುರಿದು ಬಿಟ್ಟು ಬೇಕಂತಲೇ ನಿದ್ರೆ ಬರುತ್ತಿರುವಂತೆ ಆಕ್ಷನ್ ಸ್ಟಾರ್ಟ್ ಮಾಡಿದಳು ಸಾಹಿತ್ಯ. ಕ್ಯೂಟಿ ಕೂಡ ಚೆನ್ನಾಗಿ ಜೀವಿಸಿ ಬಿಟ್ಟಳು. ಎಷ್ಟಾದರೂ ಹೀರೋ ಮಗಳು ಅಲ್ವಾ ಅಂದರೆ ಕ್ಯೂಟಿಗೆ ತನಗೆ ಅರ್ಥ ಆಗುವ ಪದ್ಧತಿಯಲ್ಲಿ ಹೇಳಿದಳು ಸಾಹಿತ್ಯ. ಇನ್ನು ಸಾಹಿತ್ಯ ಅವರನ್ನು ರೂಮ್ಗೆ ಕಳುಹಿಸಿ ಬಂದ ಮೇಲೆ ಡ್ಯಾನ್ಸ್ ಮಾಡುವುದು, ಕಾವೇರಿ ತನ್ನನ್ನು ಪ್ರೊವೋಕ್ ಮಾಡುವುದು ಎಲ್ಲವೂ ಗೊತ್ತು ತಾರಕ್ಗೆ. ಹಾಟ್ ಡ್ರಿಂಕ್ ತರಲು ಬೇರರ್ಗೆ ಹೇಳಿದಾಗ ಅವನಿಗೆ ಸನ್ನೆ ಮಾಡುವುದು, ಕಾವೇರಿಗೆ ಗ್ಲಾಸ್ನಿಂದ ಬೇರರ್ ಹಿಂಟ್ ಕೂಡ ಕೊಡುವುದು ಎಲ್ಲವನ್ನು ನೋಡುತ್ತಿದ್ದನು ತಾರಕ್. ಪ್ರತಿಯೊಂದನ್ನು ಬೇಗ ಬೇಗನೆ ಸಾಹಿಗೆ ಮೆಸೇಜ್ ಮಾಡಿ ತಾನು ಏನು ಮಾಡಬೇಕು ಎಂದು ಇನ್ಸ್ಟ್ರಕ್ಷನ್ ಕೊಡುತ್ತಿದ್ದನು ತಾರಕ್. ಹಾಗೆ ತಾರಕ್ ಕೊಟ್ಟ ಇನ್ಸ್ಟ್ರಕ್ಷನ್ನಿಂದ ಸರಿಯಾಗಿ ವೈನ್ ಕುಡಿಯುವ ಮೊದಲು ಸಾಹಿತ್ಯ ತನ್ನ ನಂಬರ್ನಿಂದ ಕಾವೇರಿಗೆ ಕಾಲ್ ಮಾಡಿದಳು. ಕಾವೇರಿ ಫೋನಿನಲ್ಲಿ ಸಾಹಿತ್ಯ ಫೋನ್ ನಂಬರ್ ಫೀಡ್ ಆಗದೇ ಇರುವುದರಿಂದ ಅನ್ನೋನ್ ನಂಬರ್ ಆಗಿ ಬಂದಿತ್ತು. ಅನ್ನೋನ್ ನಂಬರ್ ಎಂದುಕೊಂಡು ಕಾವೇರಿ ಲಿಫ್ಟ್ ಮಾಡುವುದು, ಅವಳನ್ನು ಸ್ವಲ್ಪ ಹೊತ್ತು ಹಾಗೆ ಪಕ್ಕಕ್ಕೆ ಕರೆದುಕೊಂಡು ಹೋಗುವುದು ಇದೆಲ್ಲ ತಾರಕ್ ಪ್ಲಾನ್. ಕಾವೇರಿ ಕಾಲ್ ಲಿಫ್ಟ್ ಮಾಡಿದ ಮೇಲೂ ಸಾಹಿತ್ಯ 2 ನಿಮಿಷಗಳ ಕಾಲ ಮೌನವಾಗಿ ಇರುವುದರಿಂದ ಸ್ವಲ್ಪ ಹೊತ್ತು ಹಲೋ ಹಲೋ ಎಂದು ಕೂಗಿ ಬರುವಷ್ಟರಲ್ಲಿ ತಾರಕ್ ಗ್ಲಾಸ್ಗಳನ್ನು ಬದಲಾಯಿಸಿಬಿಟ್ಟಿದ್ದನು. ಆ ನಂತರ ಕಾವೇರಿ ಬದಲಾಯಿಸಿದ ಗ್ಲಾಸ್ನಲ್ಲಿನ ವೈನ್ ಕುಡಿಯುವುದು, ಆ ನಂತರ ಇದ್ದುದನ್ನೆಲ್ಲವನ್ನ ಹೇಳುವುದು ಇದು ನಡೆಯಿತು. ರೆಕಾರ್ಡಿಂಗ್ ಆದ ತನ್ನ ಫೋನ್ ತೆಗೆದುಕೊಂಡು ರೂಮ್ಗೆ ಹೋಗುವಷ್ಟರಲ್ಲಿ ಆಗಲೇ ಕ್ಯೂಟಿಗೆ ಡಿನ್ನರ್ ಮಾಡಿಸಿ ಮಲಗಿಸುತ್ತಿದ್ದಳು ಸಾಹಿತ್ಯ. ತಾರಕ್ ಒಳಗೆ ಬಂದ ಕೂಡಲೇ ತುಂಬ ಕೋಪದಲ್ಲಿ ಇದ್ದ ಅವನ ಮುಖ ನೋಡಿ ಸಾಹಿತ್ಯ, ಏನು ತಾರಕ್, ಯಾಕೆ ಅಷ್ಟು ಕೋಪದಲ್ಲಿ ಇದ್ದೀಯಾ ಎಂದು ಕೇಳಿದಳು. ತಾರಕ್ ತಕ್ಷಣ ತನ್ನ ಫೋನಿನಲ್ಲಿ ಅಲ್ಲಿಯವರೆಗೂ ರೆಕಾರ್ಡ್ ಮಾಡಿದ್ದನ್ನೆಲ್ಲ ಓಪನ್ ಮಾಡಿ ಸಾಹಿತ್ಯಗೆ ಕೇಳಿಸಲು ಶುರು ಮಾಡಿದನು. ಸಾಹಿತ್ಯ ಅದನ್ನು ಕೇಳುತ್ತಾ, ಮೊದಲು ತಾರಕ್ ಕಾವೇರಿಯನ್ನು ಹೊಡೆದಾಗ ಯಾಕೆ ಹೊಡೆಯುತ್ತಿದ್ದೀಯಾ ಅಂದ ಮಾತು ಕೇಳಿ ತಾರಕ್, ನೀನು ಅವಳನ್ನು ಹೊಡೆದೆಯಾ ಎಂದು ಕೇಳಿದಳು. ತಾರಕ್ ಏನೂ ಉತ್ತರ ಹೇಳದೆ ಅಸಹನೆಯಿಂದ ತಲೆ ಪಕ್ಕಕ್ಕೆ ತಿರುಗಿಸಿದ. ಇನ್ನೂ ಕಾವೇರಿ ಮಾತನಾಡುತ್ತಿದ್ದ ಮಾತುಗಳನ್ನು ಕೇಳುತ್ತಿದ್ದ ಸಾಹಿತ್ಯ ಮುಖದಲ್ಲಿ ಬಣ್ಣಗಳು ಬದಲಾಗುತ್ತಿವೆ ಸ್ವಲ್ಪ ಸ್ವಲ್ಪವಾಗಿ. ಕಾವೇರಿಯ ಮಾತುಗಳನ್ನು ಕೇಳುತ್ತಿದ್ದ ಸಾಹಿತ್ಯಗೆ ಕೋಪದಿಂದ ಈಗ ಅವಳು ಎಲ್ಲಿದ್ದಾಳೆ ಎಂದು ಕೇಳಿದಳು.
ಅವಳು ರೂಮ್ನಲ್ಲೇ ಇದ್ದಾಳೆ ಎಂದು ತಾರಕ್ ಹೇಳಿದ ಕೂಡಲೇ ಕ್ಯೂಟಿಯನ್ನು ಜಾಗರೂಕತೆಯಿಂದ ಮಲಗಿಸಿ ರೌಂಡಾಗಿ ದಿಂಬುಗಳನ್ನು ಅಡ್ಜಸ್ಟ್ ಮಾಡಿ ತಕ್ಷಣ ತಾರಕ್ ಅಸಿಸ್ಟೆಂಟ್ಗೆ ಕಾಲ್ ಮಾಡಿ ಅವನು ಬಂದ ಕೂಡಲೇ ಕ್ಯೂಟಿ ನಿದ್ರೆ ಮಾಡುತ್ತಾಳೆ ಎಂದು ಹೇಳಿ ಸ್ವಲ್ಪ ಹೊತ್ತು ನೋಡಿಕೊಳ್ಳುವಂತೆ ರಿಕ್ವೆಸ್ಟ್ ಮಾಡಿದಳು ಸಾಹಿತ್ಯ. ಈ ಕತೆ ಇನ್ನೂ ಮುಂದುವರಿಯಲಿದೆ. ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.